ಹಾಯ್ ಸ್ನೇಹಿತರೆ, ಜನವರಿ 4ರಂದು ಪ್ರಪಂಚದಾದ್ಯಂತ ಬ್ರೈಲ್ ಡೇ ಎಂದು ಆಚರಿಸಲಾಗುತ್ತೆ. ಏಕೆಂದರೆ ಈ ದಿನದಂದೇ ಬ್ರೈಲ್ ಲಿಪಿ ಆವಿಷ್ಕಾರಕ ಲೂಯಿಸ್ ಬ್ರೈಲ್ ಅವರು ಜನಿಸ್ತಾರೆ. ಸ್ನೇಹಿತರೆ, ಹಾಗಾದರೆ ಯಾರಿದು ಲೂಯಿಸ್ ಬ್ರೈಲ್, ಏನಿದು ಬ್ರೈಲ್ ಲಿಪಿ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ಇದರಿಂದ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇನ್ನೇ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಪ್ರತಿ ವರ್ಷ ಜನವರಿ 4ರಂದು ಆಚರಿಸಲಾಗುತ್ತೆ. ಅಂಧರಿಗೆ ಈ ದಿನ ಅಂದರೆ ತುಂಬ ವಿಶೇಷ. ಯಾಕಂದರೆ ಈ ದಿನದಂದೇ ಕುರುಡರ ಜೀವನಕ್ಕೆ ಬೆಳಕನ್ನು ತಂದುಕೊಟ್ಟ ಲೂಯಿಸ್ ಬ್ರೈಲ್ ಅವರು ಜನಿಸಿದ ದಿನ. ಲೂಯಿಸ್ ಬ್ರೈಲ್ ಅವರು ಬ್ರೈಲ್ ಲಿಪಿಗೆ ಜನ್ಮ ನೀಡಿದರು. ಇದರಿಂದಾಗಿ ಇಂದು ಅಂಧರೂ ಸಹ ಓದುತ್ತಿದ್ದಾರೆ ಮತ್ತು ಬರೆಯುತ್ತಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದುತ್ತಿದ್ದಾರೆ. 2018ರ ನವೆಂಬರ್ 6ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಅದರಲ್ಲಿ ಬ್ರೈಲ್ ಲಿಪಿಯ ಪಿತಾಮಹ ಲೂಯಿಸ್ ಬ್ರೈಲ್ ಅವರ ಜನ್ಮದಿನವನ್ನು ಅಂದರೆ ಪ್ರತಿ ವರ್ಷ ಜನವರಿ 4ರಂದು ವಿಶ್ವ ಬ್ರೈಲ್ ಲಿಪಿ ದಿನ ಎಂದು ಆಚರಿಸಲು ನಿರ್ಧರಿಸಲಾಯಿತು. ಜನವರಿ 4, 2019ರಂದು ಮೊದಲ ಬಾರಿಗೆ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಸುಮಾರು 39 ಮಿಲಿಯನ್ ಜನರು ಅಂಧರಾಗಿದ್ದು, ಸುಮಾರು 253 ಮಿಲಿಯನ್ ಜನರು ಒಂದು ರೀತಿಯ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂತಹ ಜನರಿಗೆ ಬ್ರೈಲ್ ಲಿಪಿಯು ತುಂಬ ಸಹಕಾರಿಯಾಗಿದೆ. ಬ್ರೈಲ್ ಲಿಪಿಯ ಪಿತಾಮಹ ಲೂಯಿಸ್ ಬ್ರೈಲ್ ಜನವರಿ 4, 1809ರಂದು ಫ್ರಾನ್ಸ್ನ ಕುಪ್ರೆಯಲ್ಲಿ ಜನಿಸ್ತಾರೆ. ಲೂಯಿಸ್ ಬ್ರೈಲ್ ತನ್ನ ಬಾಲ್ಯದಲ್ಲಿ ನಡೆದ ಅಪಘಾತದಿಂದಾಗಿ ದೃಷ್ಟಿಯನ್ನು ಕಳೆದುಕೊಳ್ತಾರೆ. ವಾಸ್ತವವಾಗಿ ಅವರ ಒಂದು ಕಣ್ಣಿಗೆ ಚೂರಿಯನ್ನು ಹಾಕಲಾಗಿರುತ್ತೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಕಾರಣ ಕ್ರಮೇಣ ಅವರ ಇನ್ನೊಂದು ಕಣ್ಣು ಸಹ ಸಂಪೂರ್ಣವಾಗಿ ಹಾನಿಗೀಡಾಗುತ್ತೆ. ಕಣ್ಣಿನ ಸಮಸ್ಯೆ ಕಾಣಿಸಿಕೊಂಡ ನಂತರ ಲೂಯಿಸ್ ಬ್ರೈಲ್ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾರೆ. ಆದರೆ ಯಾವತ್ತೂ ತಮ್ಮನ್ನು ತಾವು ಅವರು ಬಿಟ್ಕೊಡೋದಿಲ್ಲ ಮತ್ತು ಅವರಂತಹ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಕೇವಲ 15ನೇ ವಯಸ್ಸಿನಲ್ಲಿಯೇ ಬ್ರೈಲ್ ಲಿಪಿಯನ್ನು ಕಂಡುಹಿಡಿತಾರೆ. ಇದು ಇಂದು ಅದೆಷ್ಟೋ ಅಂಧರಿಗೆ ದೊಡ್ಡ ವರದಾನವಾಗಿದೆ. ಸ್ನೇಹಿತರೆ, ಬ್ರೈಲ್ ಲಿಪಿಯು ದೃಷ್ಟಿಹೀನ ಜನರಿಗೆ ಕಲಿಸಲು ಬಳಸುವ ಒಂದು ಸ್ಕ್ರಿಪ್ಟ್ ಆಗಿದೆ. ಈ ಲಿಪಿಯಲ್ಲಿ ಕುರುಡರು ಸ್ಪರ್ಶದ ಮೂಲಕ ಓದುತ್ತಾರೆ ಮತ್ತು ಬರೆಯುತ್ತಾರೆ. ಈ ಲಿಪಿಯಲ್ಲಿ ದೃಷ್ಟಿಹೀನರಿಗೆ ಕಾಗದದಲ್ಲಿ ಎತ್ತರವಿರುವ ಅಕ್ಷರಗಳ ಸ್ಪರ್ಶದಿಂದ ಶಿಕ್ಷಣವನ್ನು ನೀಡಲಾಗುತ್ತೆ. ಓದುವುದರ ಜೊತೆಗೆ ಈ ಲಿಪಿಯ ಮೂಲಕ ಅವರು ಪುಸ್ತಕಗಳನ್ನು ಸಹ ಬರೆಯಬಹುದು. ಟೈಪ್ ರೈಟರ್ ಮೂಲಕ ಪುಸ್ತಕಗಳನ್ನು ಬರೆಯುವಂತೆ ಬ್ರೈಲ್ ಲಿಪಿಯಲ್ಲಿ ಸಂಯೋಜನೆಗಾಗಿ ಬ್ರೈಲ್ ಲಿಪಿ ಬರಹಗಾರರನ್ನು ಬಳಸಲಾಗುತ್ತೆ. ಅದೆಷ್ಟೋ ಅಂಧರ ಪಾಲಿಗೆ ಗಂಡ್ ಸರಸ್ವತಿಯಾಗಿರೋ ಲೂಯಿಸ್ ಬ್ರೈಲ್ ಅವರನ್ನು ಎಷ್ಟು ಹೊಗಳಿದರೂ ಕಡಿಮೆನೆ. ಸ್ನೇಹಿತರೆ, ಬದುಕು ಬಹಳ ಚಿಕ್ಕದು. ಬದುಕಿದಾಗ ಮನುಷ್ಯರು ಆಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ಮೇಲಾದರೂ ಮನುಷ್ಯರು ಅನಿಸ್ಕೊಳ್ಳೋಣ. ಅದಕ್ಕಾಗಿ ಕಣ್ಣನ್ನು ದಾನ ಮಾಡಿ ಅಂಧರ ಬಾಳಿಗೆ ಬೆಳಕನ್ನು ಕೊಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಹೊತ್ಕೊಂಡು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ.